ನಮಸ್ತೆ ಎಲ್ರಿಗೂ. ಇಂದಿನ ಭಾಗದಲ್ಲಿ ದೇವಿ ಕನ್ಯಾಕುಮಾರಿಗೆ ನಡೆಯುವಂತಹ ಪೂಜಾ ಕಾಲಗಳನ್ನು ತಿಳಿಸಿದ್ದೆ. ಇದು ಪಾರ್ಟ್ 7. ದೇವಿ ಕನ್ಯಾಕುಮಾರಿಗೆ ನಡೆಯುವಂತಹ ಉತ್ಸವಗಳ ಪರಿಚಯವನ್ನು ಮಾಡುತ್ತೇನೆ. ದೇವಿ ಕನ್ಯಾಕುಮಾರಿಗೆ ಕನ್ಯಾ ಮಾಸದ ಮಹಾಲಯ ಅಮಾವಾಸ್ಯೆಯಿಂದ ಹಿಡಿದು ವಿಜಯದಶಮಿಯವರೆಗೆ ನವರಾತ್ರಿಯ ಉತ್ಸವಗಳು ನಡೆಯುತ್ತವೆ. ನವರಾತ್ರಿಯ ಸಮಯದಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನು ರಾತ್ರಿ 8 ಗಂಟೆಯ ನಂತರ ಅಲಂಕರಿಸಿ ಬೇರೆ ಬೇರೆ ವಿಧದ ವಾಹನಗಳ ಮೇಲೆ ಕೂಡಿಸಿ ಉತ್ಸವವನ್ನು ನಡೆಸುತ್ತಾರೆ. ಮಂದಿರದ ಒಳಪ್ರಾಕಾರದ ಹೊರಭಾಗದಲ್ಲಿ ಮೇಳತಾಳಗಳ ಸಮೇತ ಉತ್ಸವ ಪ್ರದಕ್ಷಿಣೆಯು ವೇದಘೋಷ ಮತ್ತು ಮನೋಹರವಾದ ಸಂಗೀತದೊಂದಿಗೆ 3 ಸಲ ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಮಾಡಲಾಗುತ್ತದೆ. ನಂತರ ದೇವಿಯನ್ನು ವಾಹನದಿಂದ ಇಳಿಸಿ ಅರ್ಧಯಾಮ ಪೂಜೆ ಮತ್ತು ನೈವೇದ್ಯವನ್ನು ಮಾಡುತ್ತಾರೆ. ಕೆಲವು ವಿಶೇಷ ದಿನಗಳಲ್ಲಿ ಕೋಲು ಮಂಟಪದಲ್ಲಿ ಉತ್ತಮ ಸಂಗೀತಜ್ಞರು ಭಕ್ತಿಯಿಂದ ಗಾಯನ ನಡೆಸುತ್ತಾರೆ ಹಾಗೂ ಕಥಾಪಾರಾಯಣ, ರಥಾರಾಧನೆ, ಭಜನೆಗಳನ್ನು ದೇವಿಯ ಸನ್ನಿಧಿಯಲ್ಲಿ ಮಾಡುತ್ತಾರೆ. ಸರಸ್ವತಿ ಪೂಜೆಯ ದಿನ ದೇವಾಲಯದ ಎಲ್ಲ ಬೆಳ್ಳಿಯ ಸವಾರಿಗಳಲ್ಲಿ ದೇವಿ ಕನ್ಯಾಕುಮಾರಿಯನ್ನು ಇಟ್ಟು ಪೂಜಿಸಲಾಗುತ್ತದೆ. ವಿಜಯದಶಮಿಯ ದಿನ ಉತ್ಸವದ ಮೊದಲ ಪ್ರಾಕಾರ ಪ್ರಾರಂಭವಾಗುತ್ತದೆ. ಬೆಳಿಗ್ಗೆ 3:30ಕ್ಕೆ ಆವರಣದ ಉದ್ಘಾಟನೆಯೊಂದಿಗೆ ಆರಂಭವಾಗಿ 7:15 ಗಂಟೆಯೊಳಗೆ ಅಭಿಷೇಕ ಮುಗಿಸುತ್ತಾರೆ. ಮಧ್ಯಾಹ್ನ ದೀಪಾರಾಧನೆ ಸೇರಿ ಎಲ್ಲ ವಿಧದ ಪೂಜಾ ಕಾರ್ಯಗಳು ಪೂರ್ತಿಯಾಗುತ್ತದೆ. ನಂತರ ದ್ವಾರಬಂಧನೆ ಅಂದರೆ ಬಾಗಿಲನ್ನು ಮುಚ್ಚುತ್ತಾರೆ. ಈ ಸಮಯದಲ್ಲಿ ದೇವಿಯರ ದರ್ಶನಕ್ಕಾಗಿ ಬಂದವರು ಹೊರಗೆ ಕುದುರೆಯ ಮೇಲೆ ಬೇಟೆಗೆ ಹೋಗಲು ಸಿದ್ಧರಿರುತ್ತಾರೆ. ಆದರೆ ಇವರುಗಳು ದೇವಿಯ ದರ್ಶನ ಮಾಡಿಕೊಂಡೇ ಹೋಗಬೇಕು. ಹಾಗಾಗಿ ವಿಜಯದಶಮಿಯ ಮಧ್ಯಾಹ್ನ 2 ಗಂಟೆಗೆ ಮೇಳತಾಳಗಳೊಂದಿಗೆ ದೇವಿ ಪರಾಶಕ್ತಿಯು ಧನುರ್ಬಾಣಗಳೊಂದಿಗೆ ಬಾಣಾಸುರನನ್ನು ಸಂಹಾರ ಮಾಡಲು ಹೊರಟು ದೇವಾಲಯದ ಹೊರಕ್ಕೆ ಬರುತ್ತಾಳೆ. ಹೀಗೆ ಬಂದಾಗ ಹೊರಗೆ ಕಾದು ಕುಳಿತ ಎಲ್ಲ ಭಕ್ತಾದಿಗಳು ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ನಂತರ ದೇವಿಯನ್ನು ರಥದ ಬೀದಿಗಳಲ್ಲಿ 4 ರಥದ ಬೀದಿಗಳಲ್ಲಿ ಪ್ರದಕ್ಷಿಣೆ ಮಾಡಿಸಿ ಅಲ್ಲಿಂದ 2 ಮೈಲಿ ದೂರದಲ್ಲಿರುವ ಮಹಾದಾನಪುರ ಎಂಬ ಹಳ್ಳಿಯ ಬಳಿಯಲ್ಲಿ ದೇವಿಯ ದರ್ಶನಕ್ಕಾಗಿ ಕಾದು ಕುಳಿತ ಅಲಂಕರಿಸಿದ ಅಶ್ವಮಂಟಪದಲ್ಲಿ ದೇವಿಯನ್ನು ಕರೆದೊಯ್ಯುತ್ತಾರೆ. ಇಲ್ಲಿಂದ ಸರಿಯಾಗಿ 5:30ಕ್ಕೆ ದೇವಿಯು ಧನುರ್ಬಾಣಗಳ ಪ್ರಯೋಗವನ್ನು ಆರಂಭಿಸುತ್ತಾರೆ. ನಂತರ ದೇವಿ ಪರಾಶಕ್ತಿಯು ಮಹಾದಾನಪುರದಲ್ಲಿ ಅಶ್ವವಾಹನವನ್ನು ಬಿಟ್ಟು ಅಲಂಕೃತವಾದ ಪುಷ್ಪರಥವೇರಿ ರಾತ್ರಿ 10 ಗಂಟೆಗೆ ದೇವಾಲಯದ ಪೂರ್ವದ್ವಾರದ ಬಳಿ ಕನ್ಯಾತೀರ್ಥ ಮಂಟಪದ ಬಳಿ ಬಂದು ನಂತರ ದೇವಿಗೆ ನಿಯಮವಾಗಿ ವೇದಾಗಮಗಳ ಮರ್ಯಾದೆಯಂತೆ ಅರ್ಚನೆ ಪೂಜೆಗಳನ್ನು ಮಾಡಲಾಗುತ್ತದೆ. ನಂತರ ದೇವಿಯನ್ನು ಸಮುದ್ರ ಸ್ನಾನ ಮಾಡಿಸಿ ಮಂದಿರದ ಪೂರ್ವದ್ವಾರದಿಂದಲೇ ದೇವಿ ಪರಾಶಕ್ತಿಯು ದೇವಾಲಯವನ್ನು ಪ್ರವೇಶಿಸುತ್ತಾರೆ. ಈ ಉತ್ಸವಗಳೊಂದಿಗೆ ನವರಾತ್ರಿಯ ಉತ್ಸವಗಳು ನಡೆಯುತ್ತವೆ. ಉತ್ಸವದ ದಿನ ಮಹಾತಾನಾಪುರದ ನಿವಾಸಿಗಳು ಬಡವರಿಗೆ ಊಟ ಮಾಡಿಸಿ ಬಹಳ ಆನಂದವಾಗಿ ಉತ್ಸವವನ್ನು ವಿಜೃಂಭಣೆಯಿಂದ ನಡೆಸುತ್ತಾರೆ. ಇದು ದೇವಿ ಕನ್ಯಾಕುಮಾರಿಗೆ ನಡೆಯುವಂತಹ ಉತ್ಸವಗಳ ಪರಿಚಯವಾಗಿದ್ದು, ಮುಂದಿನ ಭಾಗದಲ್ಲಿ ದೇವಿ ಕನ್ಯಾಕುಮಾರಿಗೆ ಮಾಡಲುವಂತಹ ವಿಶೇಷ ಉತ್ಸವಗಳ ಕುರಿತು ಮಾಹಿತಿಯನ್ನು ನೀಡುತ್ತೇನೆ. ಥ್ಯಾಂಕ್ ಯು.